ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ. ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ದೇವ್ರ ಪೂಜೆ ಮಾಡ್ತೀವಲ್ಲ, ಹೊಳೆಗಂಗಾ ಪೂಜೆ ಮಾಡ್ತೀವಿ. ಸೊ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ವ್ಯೂ ನೋಡ್ಕೊಂಡು ಬನ್ನಿ, ನಮ್ಮ ಹಳ್ಳಿ ವ್ಯೂ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸುತ್ತಮುತ್ತ ಎಲ್ಲ ಕಡೆಯೂ ನೀರು ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಯಾಕಂದರೆ ಇವಾಗ ಮಳೆ ಒಂದು ವಾರ ಆಯಿತು, ಮಳೆ ಹತ್ತಿದ್ರಿಂದ ನಮ್ಮ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದ್ದಾರೆ ನೋಡಿ. ಸೊ ಈ ರೀತಿ ಐತೆ ನಮ್ಮ ಹಳ್ಳಿ ವ್ಯೂ. ಬೆಳಗ್ಗೆನೇ ತುಂಬಾ ಆ ಕಡೆ ಈ ಕಡೆ ನೋಡೋಷ್ಟರಲ್ಲಿ ಬರೀ ಹಚ್ಚ ಹಸಿರೇ ಕಾಣಿಸುತ್ತೆ ನಿಮಗೆ. ಸೊ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಅನ್ಕೋತೀನಿ. ಹಾಗೇನು ವರ್ಷದಲ್ಲಿ ಒಂದು ಸತಿ ನಮಗೆ ಈ ರೀತಿ ಭಯಾನೂ ಆಗುತ್ತೆ ನೋಡಿ. ಯಾಕಂದರೆ ತುಂಬಾ ರೌದ್ರ ಅವತಾರ ತಾಳ್ತಾಳೆ ನಮ್ಮ ಕೃಷ್ಣ ನದಿ. ಸೊ ಇವತ್ತು ಏನಪ್ಪ ಅಂದರೆ ನಾಷ್ಟಾಗೆ ನಾನು ಪುರಿ ಮತ್ತು ಭಾಜಿ ಮಾಡಿದೆ. ಹಾಗೆ ನಾನು ಮನೆಯಲ್ಲಿ ಟೀ ಮಾಡಬೇಕು ಅಂತ ಹೇಳಿಬಿಟ್ಟು ಟೀ ಮಾಡಿದೆ ನೋಡಿ. ಅಂದರೆ ಬೆಳಗ್ಗೆ ಕುಡ್ದಿರಲಿಲ್ಲ, ಹಾಗೆ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಇವತ್ತು ಸ್ಪೆಷಲ್ ಅಂದರೆ ಒಬ್ಬಟ್ಟು ಮಾಡ್ತಾಯಿದ್ದೀವಿ, ಹೋಳಿಗೆ ಒಬ್ಬಟ್ಟು. ಅದು ಬೆಲ್ಲ ಮತ್ತು ಕೋರ್ಸ್ಕೊಂಡೆ ನಾನು. ಹಾಗೆ ಈ ಕಡೆ ನಮ್ಮ ಅಕ್ಕ ಬೆಳ್ಳುಳ್ಳಿನ ಸುಲಿತಾ ಇದ್ದಾಳೆ ನೋಡಿ. ಇವಾಗ ಕಟ್ಟಿನ ಸಾರು ಮಾಡ್ತಾಯಿದ್ವಿ. ಬೇಳೆ ಎಲ್ಲ ಕುದ್ಮೇಲೆ ನೀರು ತೆಗೆದಿರ್ತೀವಲ್ವ, ಆ ಬೇಳೆ ಸಾರದಿಂದಾನೇ ನಾವು ಬೇಳೆ ನೀರಿಂದಾನೇ ಈ ರೀತಿ ಸಾರು ಮಾಡ್ಕೋತೀವಿ ನೋಡಿ. ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ. ಇವಾಗ ಹೂರ್ಣ ಮಾಡ್ಕೋಬೇಕಲ್ವ, ಹೋಳಿಗೆ ಮಾಡಬೇಕಂದ್ರೆ ಹೂರ್ಣ ಮಾಡ್ಕೋಬೇಕು. ಕಡುಬು ಮಾಡೋದಾದರೆ ಹಾಗೆ ಮಾಡ್ತೀವಿ ನೋಡಿ. ಅಂದರೆ ನಾವು ಇವಾಗ ಹೋಳಿಗೆ ಮಾಡೋದ್ರಿಂದ ಸೊ ಹೂರ್ಣ ಯಾವ ರೀತಿ ನಾವು ಅರಿತೀವಿ ಅನ್ನೋದು ಇಲ್ಲಿ ನೋಡಿ. ಅಂದರೆ ನಮಗೆ ಆ ಥರ ಕಲ್ಲು ಕೂಡ ಐತೆ. ಇವಾಗ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಇದರಲ್ಲೇ ಮಾಡ್ತಾಯಿದ್ದೀವಿ, ಇಲ್ಲಾಂದರೆ ಕಲ್ಲಲ್ಲೇ ಅರಿತೀವಿ. ಸೊ ಈ ರೀತಿ ಆಗೈತೆ ಸಾರು ಮತ್ತು ಹೂರ್ಣ ಕೂಡ ಆಗಿದೆ. ಹಾಗಾಗಿ ನಮ್ಮ ಅಕ್ಕ ಈ ಕಡೆ ಹೋಳಿಗೆನ ಸ್ಟಾರ್ಟ್ ಮಾಡಿದಳು. ಸೊ ನೋಡ್ತಿರ್ಬೋದು ನೀವು, ಹೋಳಿಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಅವಳಂತೂ ಹೋಳಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನೋಡಿ. ತುಂಬ ಚೆನ್ನಾಗಿ ಹೋಳಿಗೆ ಮಾಡ್ತಾಳೆ ನಮ್ಮ ಅಕ್ಕ. ಸೊ ಈ ರೀತಿ ಆಗೈತೆ. ಇವಾಗ 10 ಹೋಳಿಗೆ ಬೇಕು, 5 ದೀಪ ಮತ್ತು ಕಡಲೆಬೇಳೆ ಎಲೆ, ಅನ್ನ, ಈ ರೀತಿ ನಾವು ತಗೋತೀವಿ ದೇವ್ರ ಪೂಜೆಗೆ. ಸೊ ಬಾಳೆಹಣ್ಣು, ಕುಂಕುಮ, ಅರಿಶಿಣ ಮತ್ತು ಹೂವು, ಕಾಯಿ, ಈ ರೀತಿ ದೀಪ ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ನಾವು ಹೊಲಕ್ಕೆ ಅಂದರೆ ಹೋಗಬೇಕು. ಯಾಕಂದರೆ ಹೊಲದಲ್ಲೆಲ್ಲ ಬಂದಿದ್ದಾಳಲ್ವ, ಹಾಗಾಗಿ ನಮ್ಮದೇನು ವಿಶೇಷತೆ ಅಂದರೆ ನದಿ ಏನಾದರೂ ನಮ್ಮ ಹೊಲದಲ್ಲಿ ಬಂತು ಅಂದರೆ ಅವಳು ನಮ್ಮ ಹೆಣ್ಮಗಳಿದ್ದಂಗೆ. ಸೊ ಊರ ಹೆಣ್ಮಗಳೇ ಅಂತ ಭಾವಿಸ್ತಾರೆ. ಅವಳು ಮಾಮೂಲಿ ಪಂಚಮಿ ಹಬ್ಬದಲ್ಲೇ ಬರೋದು, ಆವಾಗಲೇ ಮಾಡೋದು. ಆದರೆ ಈ ಸಲ ಯಾಕೋ ಬಂದಿರಲಿಲ್ಲ, ಹಾಗಾಗಿ ಲೇಟಾಯಿತು. ಅವಳಿಗೆ ಏನಂದರೆ ಬಾಗಿನ ಥರ ಏನಾದರೂ ಕೊಡಬೇಕಲ್ವ, ಹಾಗಾಗಿ ನಾವೇನು ಮಾಡ್ತೀವಿ, ಈ ರೀತಿ ನಾವು ಉಡಕ್ಕಿನ ತುಂಬ್ತೀವಿ ನೋಡಿ. ತುಂಬಿಬಿಟ್ಟು ಕಳಿಸ್ತೀವಿ. ಎಲ್ಲರೂ ಬಾಗಿನ ಕೊಡ್ತಾರಲ್ಲ, ನಮ್ಮ ಕೈಯಿಂದ ಆಗತ್ತೋ ಅಷ್ಟು ನಾವು ಈ ರೀತಿ ಮಾಡ್ತೀವಿ. ಸೊ ಈ ರೀತಿ ಕಟ್ಬಿಟ್ಟು 5 ಥರ 5 ಕಡೆಯೂ ಹೋಳಿಗೆನೇ ಇಟ್ಬಿಟ್ಟು ಅದನ್ನು ನೀರಲ್ಲಿ ವಿಸರ್ಜನೆ ಮಾಡ್ತಾರೆ ಗಂಡು ಮಕ್ಕಳು. ಈ ರೀತಿ ಇರುತ್ತೆ. ಸೊ ನೋಡ್ತಿರ್ಬೋದು ನೀವು, ಇವಾಗ ನಮ್ಮ ಹೊಲ ಎಲ್ಲ ಪೂರ್ತಿ ಅಂದರೆ ಮುನ್ನುಗಡೆ ಆಗಿದೆ. ಈ ರೀತಿ ನೀರನ್ನು ಗೊಜ್ಜಿ ಅರಿಶಿನ ಕುಂಕುಮ ಕೊಟ್ಟು ಎಲ್ಲನೂ ಅದ್ರ ಮೇಲೆ ಜೋಡಿಸ್ಬೇಕು. ಜೋಡಿಸಿ ಒಂದನ್ನು ತಳಗಡೆ ಚೆಲ್ಲದೆ, ನೀರಲ್ಲಿ ಚೆಲ್ಲಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ಸೊ ಅಲ್ಲಿ ತನಕ ಹೋಗೋರ್ಗು ನೀಟಾಗಿ ಹೋಗಬೇಕು ಅನ್ನೋದೇ ಉದ್ದೇಶ. ಸೊ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ರೀತಿ ಕುಂಕುಮ ಅರಿಶಿನ ಕೊಟ್ಬಿಟ್ಟು ಅವಳನ್ನು ವಿಸರ್ಜನೆ ಮಾಡ್ತೀವಿ ನೋಡಿ. ಈ ರೀತಿ ಇರುತ್ತೆ ನಮ್ಮದು. ಹಲವಾರು ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ. ಸೊ ನಮ್ಮ ಕಡೆ ನಾವು ಈ ರೀತಿ ಮಾಡ್ತೀವಿ. ಯಾಕಂದರೆ ಇದು ನಮ್ಮ ಮನೆ ಹೆಣ್ಮಕ್ಳಿಗೆ ಹೆಂಗೆ ನಾವು ಹೂವು, ಹಣ್ಣು ಮತ್ತು ಸೀರೆ ಎಲ್ಲ ಕೊಡ್ತೀವಲ್ವ, ಆ ರೀತಿ. ಆದರೆ ನಮ್ಮ ಕೈಯಿಂದ ಆದಷ್ಟು ನಾವು ಅವಳಿಗೆ ಉಡಕ್ಕಿ ಅಂದರೆ ಇದನ್ನೇ ತುಂಬೋದು. 5 ಕಲ್ಲು ಇಟ್ಬಿಟ್ಟು ಪೂಜೆ ಮಾಡೋದು. ಮತ್ತು ಈ ರೀತಿ ನಾವು ಅವಳು ಉಡೆನ ತುಂಬ್ತೀವಿ ನೋಡಿ. ಇನ್ನೊಂದು ಏನಂದರೆ ನೀವು ನೋಡ್ತಿರ್ಬೋದು, ಇವಾಗ ತುಂಬಾ ಕಷ್ಟ ಆಗುತ್ತೆ ನಮಗೆ. ಮಳೆಗಾಲ ಬಂತು ಅಂದರೆ ತುಂಬ ಕಷ್ಟ. ಇನ್ನು ಬರಗಾಲದಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಊರಲ್ಲಿ ನೀರಿರಲ್ಲ, ನೀರಿಗೋಸ್ಕರ ಪರದಾಡಿದ್ರೆ ನಮಗೆ ಬರಗಾಲದಲ್ಲಿ ನೀರೇನೋ ಅಷ್ಟಿದೆ ಇರಲ್ಲ. ಯಾಕಂದರೆ ನಮಗೆ ಪುಣ್ಯ ಮಾಡಿದ್ದೀವಿ ಅಂತಲೇ ಅನ್ಕೋಬೋದು. ಯಾಕಂದರೆ ಇರೋ ಅಂದರೆ 12 ತಿಂಗಳು ಅಂದರೆ ವರ್ಷ ಪೂರ್ತಿ
ನಾವು ಅಂದರೆ ಹೊಳೆ ಏನಿದೆ ಅದು ನಮ್ಮ ಮನೆ ಮಗಳು ಥರನೇ ತಿಳಿತೀವಿ. ಅದೇನಾದರೂ ನಮ್ಮ ಹೊಲದಲ್ಲಿ ಪ್ರವೇಶ ಮಾಡಿತು ಅಂತಂದರೆ ಹೊಸ ನೀರು ಬಂದಿರುತ್ತಲ್ಲ, ಮಳೆ ನೀರು. ಹಾಗಾಗಿ ನಾವು ಅವಳಿಗೆ ವರ್ಷ ವರ್ಷ ಇದೇ ರೀತಿ ಉಡಕ್ಕಿ 5 ಜನ ಮುತ್ತೈದೆಯರು ಸೇರಿಬಿಟ್ಟು ವರ್ಷ ಈ ರೀತಿಯೇ ಉಡಕ್ಕಿ ಎಲ್ಲ ಹಾಕಿ ಅವಳು ಪೂಜೆ ಮಾಡಿಬಿಟ್ಟು ಆ ದಿಂಡನ್ನು ಅದ್ರ ಮೇಲೆ ದೀಪಗಳು ಹಚ್ತೀವಿ. 5 ದೀಪನ ಹಚ್ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಹೊಳೆಯಲ್ಲಿ ವಿಸರ್ಜನೆ ಮಾಡ್ತೀವಿ. ಅಂದರೆ ಅವಳು ಉಡಿ ತುಂಬ್ದಂಗೆ ಆಗತ್ತಲ್ವ, ಹಾಗಾಗಿ. ಸೊ ನಮ್ಮ ಮೊದಲಿಂದನೂ ನಮ್ಮ ಅಜ್ಜಿ ತಾತನ ಕಾಲದಿಂದನೂ ಇದನ್ನು ಮಾಡ್ತಾ ಬಂದಿದ್ದೀವಿ. ಹಾಗೆ ನಾವು ಕೂಡ